ಧರ್ಮಸ್ಥಳ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್. ಬುಡೆ ರಹಸ್ಯ ತಂದ ಅನಾಮಿಕನೇ ಅರೆಸ್ಟ್. ಎಸ್ಐಟಿಯಿಂದ ನಿರಂತರ ವಿಚಾರಣೆ. ಅನಾಮಿಕ ಅರೆಸ್ಟ್. ಈ ಪ್ರಕರಣಗಳಲ್ಲಿ ಯಾವ ರೀತಿಯಾಗಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ ನೋಡಿದೀರಾ? ಬಿಕಾಸ್ ಈ ಪ್ರಕರಣದಲ್ಲಿ ಸ್ಪೆಷಲಿ ನೂರಾರು ಶವಗಳನ್ನ ಊತಿಟ್ಟಿದ್ದೆ ಅಂತ ಬಂದು ಸ್ವತಃ ದೂರುದಾರ ಏನಿದ್ದ ಆತನೇ ಅರೆಸ್ಟ್ ಆಗೋಗಿದ್ದಾನೆ. ಧರ್ಮಸ್ಥಳದ ಬುರ್ಡೆ ಮ್ಯಾನ್ ಚಿನ್ನಯ್ಯ ಅರೆಸ್ಟ್ ಆಗಿದ್ದಾನೆ. 10 ದಿನ ಚಿನ್ನಯ್ಯನನ್ನ ಎಸ್ಐಟಿ ವಶಕ್ಕೆ ನೀಡಿರುವಂತದ್ದು ಕೋರ್ಟ್. 10 ದಿನ ಚಿನ್ನಯ್ಯನನ್ನ ಎಸ್ಐಟಿ ವಶಕ್ಕೆ ನೀಡಲಾಗಿದೆ ವಿಚಾರಣೆಗೋಸ್ಕರ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಕರೆತಂದು ಚಿನ್ನಯ್ಯನನ್ನ ವಿಚಾರಣೆ ಮಾಡ್ತಾ ಇರುವಂತದ್ದು ಎಸ್ಐಟಿ. ಚಿನ್ನಯ್ಯ ವಿರುದ್ಧ ಎಸ್ಐಟಿ ಆರೋಪಗಳ ಸುರಿಮಳೆಯನ್ನ ಮಾಡಲಾಗ್ತಾ ಇದೆ. ಯಾಕಂದ್ರೆ ಆತ ಹೇಳಿದ್ದಕ್ಕೆ ಒಂದು ಬಲ ಬರಬೇಕು ಅಂದ್ರೆ ಆತ ಹೇಳಿದ ರೀತಿಯಲ್ಲಿ ಏನಾದರೂ ಸಿಗಬೇಕಾಗಿತ್ತಲ್ಲ ಅಸ್ಥಿಪಂಜರ. ಆದ್ರೆ ಅದ್ಯಾವುದು ಸಿಗ್ಲಿಲ್ವಲ್ಲ. ಸೊ ಹೀಗಾಗಿ ಸಹಜವಾಗಿ ಈತ ಮಾಡಿರುವಂತದ್ದು ಷಡ್ಯಂತ್ರ ಅನ್ನುವಂಥ ರೀತಿಯಲ್ಲೇ ಆಗಿದೆ. ಆರೋಪಿಯ ಹಿಂದೆ ಸಾಕಷ್ಟು ಜನ ಇದ್ದಾರೆ ಅಂತ ಎಸ್ಐಟಿ ಹೇಳ್ತಾ ಇರುವಂತದ್ದು. ಈ ಬಗ್ಗೆ ವಿವರವಾಗಿ ತನಿಖೆ ಅವಶ್ಯಕತೆ ಇದೆ. ಹೀಗಾಗಿ 10 ದಿನ ಕಸ್ಟಡಿಗೆ ಕೊಡಿ ಅಂತ ಕೇಳಿತ್ತು ಎಸ್ಐಟಿ. ಅಲ್ಲಿ ಆತನ ಕಸ್ಟಡಿಗೆ ಪಡೆಯುವಂತ ಸಂದರ್ಭದಲ್ಲಿ ಯಾಕೆ ಕಸ್ಟಡಿಗೆ ಬೇಕು ಅಂತ ಕೇಳ್ತಾರಲ್ಲ, ಅವಾಗ ಹೇಳಿರುವಂತದ್ದು ಎಸ್ಐಟಿ ಆರೋಪಿಯ ಹಿಂದೆ ಸಾಕಷ್ಟು ಜನ ಇದ್ದಾರೆ, ಈ ಬಗ್ಗೆ ವಿವರವಾಗಿ ತನಿಖೆಯನ್ನ ಮಾಡುವಂತ ಅವಶ್ಯಕತೆ ಇದೆ ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ 10 ದಿನ ಕಸ್ಟಡಿಗೆ ಕೊಡಿ ಅಂತ ಕೇಳಿತ್ತು ಎಸ್ಐಟಿ. ಸೊ ಹೀಗಾಗಿ 10 ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗಿರುವಂತದ್ದು. ಎಸ್ಐಟಿ ವಶಕ್ಕೆ ನೀಡಿರುವಂತದ್ದು ಕೋರ್ಟ್. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಚಿನ್ನಯ್ಯಗೆ ಗ್ರಿಲ್ ಮಾಡಲಾಗ್ತದೆ. ಇಷ್ಟು ದಿನ ಆತ ಬರ್ತಾ ಇದ್ದ, ಸ್ಪಾಟ್ ತೋರಿಸ್ತಾ ಇದ್ದ, ಅದನ್ನ ಅಗಿತಾ ಇದ್ರು. 250ಕ್ಕೂ ಹೆಚ್ಚು ಜನ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ ಸೇರಿದಂತೆ 250ಕ್ಕೂ ಹೆಚ್ಚು ಜನ ಸಿಬ್ಬಂದಿ ಆತ ಹೇಳಿದ ಕಡೆ ಎಲ್ಲ ಅಗ್ದಿದ್ದು ಬಗ್ದಿದ್ದು ಬಿಟ್ರೆ ಸಿಕ್ಕಿದ್ದು ಬರೀ ಮಣ್ಣು. ಆತ ಹೇಳಿದ ರೀತಿಯಲ್ಲಿ ನೂರಾರು ಶವಗಳಲ್ಲಿ ಒಂದು ಬುಡೆನಾದ್ರೂ ಸಿಗ್ಬೇಕಾಗಿತ್ತಲ್ಲ, ಒಂದೇ ಒಂದು ಬುಡೆನೂ ಕೂಡ ಸಿಗ್ಲಿಲ್ಲ. ಸೊ ಹೀಗಾಗಿ ಈ ಕೇಸ್ ಕಂಪ್ಲೀಟ್ ಆಗಿ ಉಲ್ಟಾ ಆಗಿದೆ. ದೂರುದಾರನೇ ಈಗ ಆರೋಪಿ ಆಗಿದ್ದಾನೆ. ಬುರ್ಡೆ ಗ್ಯಾಂಗ್ ನ ನಕಲಿ ಬುರ್ಡೆಯಲ್ಲೇ ಚಿನ್ನಯ್ಯ ಲಾಕ್ ಆಗಿರುವಂತದ್ದು. ಯಾರೋ ಬುರ್ಡೆ ತಂದು ಕೊಟ್ಟಿದ್ದು ಅಂತ ಎಸ್ಐಟಿಗೆ ಹೇಳಿದ್ದ. ಈತ ತಾನೇ ಬಗದು ತಗೊಂಡ್ಬಂದಿದ್ದೀನಿ, ಈ ರೀತಿಯಾಗಿ ನೂರಾರು ಶವಗಳನ್ನ ಊತಿಡ್ಲಾಗಿದೆ ಅಂತೆಲ್ಲ ಹೇಳಿದ್ನಲ್ಲ. ಅದಾದ್ಮೇಲೆ ಎಸ್ಐಟಿ ಏನು ಸಿಗದಿದ್ದಂತ ಸಂದರ್ಭದಲ್ಲಿ ಪೊಲೀಸ್ ಭಾಷೆಯಲ್ಲೆಲ್ಲ ವಿಚಾರಿಸಿದಂತ ಟೈಮ್ನಲ್ಲಿ ಆತ ನಿಜವನ್ನ ಕಕ್ಲಿಕ್ಕೆ ಶುರು ಮಾಡಿದ್ದಾನೆ. ಯಾರೋ ಬುರ್ಡೆ ತಂದು ಕೊಟ್ಟಿದ್ದು ಅಂತ ಹೇಳಿದ್ದಾನೆ. ಆದ್ರೆ ನಾನೇ ಅಗದು ತಂದಿದ್ದಾಗಿ 164 ಹೇಳಿಕೆಯನ್ನ ಕೊಟ್ಟಿದ್ದ. 164 ಹೇಳಿಕೆ ಎಲ್ಲಿ? ಜಡ್ಜ್ ಮುಂದೆ ಆ ಹೇಳಿಕೆಯನ್ನ ಕೊಟ್ಟಿದ್ದ. ಅದು ದಾಖಲಾಗಿತ್ತು. ಅದೀಗ BNS ಆಕ್ಟ್ ಪ್ರಕಾರ 183 ಏನೋ ಆಗುತ್ತೆ. ಜುಲೈ 11ರಂದು ಕೋರ್ಟ್ನಲ್ಲಿ ಹೇಳಿಕೆ ಕೊಟ್ಟಿದ್ದ ಬುರ್ಡೆ ಮ್ಯಾನ್. ಇದೇ ಆಧಾರದಲ್ಲಿ FSLಗೆ ಬುರ್ಡೆಯನ್ನ ಕಳಿಸಿ ಎಸ್ಐಟಿ ಉತ್ಖನನವನ್ನ ಮಾಡಿತ್ತು. ಆದ್ರೆ ತನಿಖೆ ವೇಳೆ ಬುರ್ಡೆ ಬಗ್ಗೆ ಗೊಂದಲಕಾರಿ ಹೇಳಿಕೆಯನ್ನ ಕೊಡ್ಲಿಕ್ಕೆ ಶುರು ಮಾಡ್ದ. ಅವಾಗ ಗೊತ್ತಾಗ್ತಾ ಹೋಗುತ್ತೆ ನೋಡಿ. ಯಾಕೆಂದ್ರೆ ಈತ ಫಸ್ಟ್ ಟೈಮ್ ಎದುರಿಸ್ತಾ ಇದ್ದಾನೋ ಏನೋ ಗೊತ್ತಿಲ್ಲ ಪೊಲೀಸರನ್ನ. ಆದ್ರೆ ಪೊಲೀಸರಿಗೆ ಇಂಥ ಡವ್ ಮಾಡ್ಕೊಂಡು ಬಂದಂಥವ್ರು ಎಷ್ಟೆಷ್ಟು ಜನ ಎಲ್ಲ ಲಾಕ್ ಆಗೋಗಿದ್ದಾರೆ, ತಗ್ಲಾಕೊಂಡಿದ್ದಾರೆ, ಅದಾದ್ಮೇಲೆ ಶಿಕ್ಷೆ ಅನುಭವಿಸಿದ್ದಾರೆ, ಎಲ್ರಿಗೂ ಗೊತ್ತಿರುವಂಥದ್ದೇ. ಎಲ್ಲಿಂದ ಬುರ್ಡೆ ತಂದೆ ಎಂಬ ಬಗ್ಗೆ ಹೇಳಿಕೆಯನ್ನ ನೀಡಲೇ ಇಲ್ಲ ಚಿನ್ನಯ್ಯ. ಹೀಗಾಗಿ ಖುದ್ದು DJP ಮೊಹಂತಿಯಿಂದ ಚಿನ್ನಯ್ಯನ ವಿಚಾರಣೆ ಆಗುತ್ತೆ. ಈ ವೇಳೆ ಬುರ್ಡೆ ಗ್ಯಾಂಗ್ ಬಗ್ಗೆ ಬಾಯ್ ಬಿಟ್ಟಿದ್ದಾನೆ ಚಿನ್ನಯ್ಯ. ಬುರ್ಡೆ ಗ್ಯಾಂಗ್ ಬಗ್ಗೆ ಬಾಯ್ ಬಿಟ್ಟಿದ್ದಾನೆ. ಇಷ್ಟೆಲ್ಲ ಬುರ್ಡೆ ಬಿಟ್ನಲ್ಲ, ಅದರ ಜೊತೆಗೆ ಯಾರೆಲ್ಲ ಈತನ ಹಿಂದೆ ಇದ್ದಾರೆ, ಷಡ್ಯಂತ್ರವನ್ನ ರೂಪಿಸಿದ್ರು, ಯಾರು ಯಾರ್ಯಾರಿಗೆಲ್ಲ ಮಸಿ ಬಳಿಲಿಕ್ಕೆ ಪ್ರಯತ್ನ ಪಟ್ಟರು, ಅದೆಲ್ಲವನ್ನು ಕೂಡ ಹೇಳಿದ್ದಾನೆ. ಹೀಗಾಗಿನೇ ಸುಳ್ಳು ಸಾಕ್ಷ್ಯ, ಸುಳ್ಳು ಹೇಳಿಕೆ ಆಧಾರದಲ್ಲಿ ವಶಕ್ಕೆ ಪಡೆಯಲಾಯಿತು. ವಶಕ್ಕೆ ಪಡೆದು ಕೋರ್ಟ್ಗೆ ಹಾಜರುಪಡಿಸ್ತಾರೆ ಎಸ್ಐಟಿ ಅವರು. ಕೋರ್ಟ್ನಲ್ಲಿ ಬುರ್ಡೆ ಗ್ಯಾಂಗ್ ಬಗ್ಗೆ ಮಾಹಿತಿಯನ್ನ ನೀಡಿರುವಂಥದ್ದು ಚಿನ್ನಯ್ಯ. ಈತನ ಹಿಂದೆ ಯಾರ್ಯಾರೆಲ್ಲ ಇದ್ರು, ಯಾರ್ಯಾರೆಲ್ಲ ಮಸ್ಲತ್ತನ್ನ ಮಾಡಿದ್ರು, ಈತನಿಗೆ ಎಷ್ಟು ದುಡ್ಡನ್ನೇನಾದರೂ ಕೊಟ್ರ, ಯಾವ ರೀತಿಯಾಗಿ ಈತ ಎಷ್ಟು ದುಡ್ಡಿನ ಆಸೆಗೋಸ್ಕರ ಅವ್ರು ಹೇಳಿದ ರೀತಿಯಲ್ಲಿ ಮಾಡ್ದ, ಅದೆಲ್ಲದ್ರ ಬಗ್ಗೆನೂ ಕೂಡ ತನಿಖೆಯನ್ನ ಮಾಡಲಾಗ್ತಾ ಇದೆ. ಇದು ಇಡೀ ದೇಶದಾದ್ಯಂತ ಅಲ್ಲ, ಬೇರೆ ಬೇರೆ ದೇಶಗಳ ನ್ಯೂಸ್ ಪೇಪರ್ಗಳಲ್ಲೂ ಕೂಡ ಧರ್ಮಸ್ಥಳದಲ್ಲಿ ಅಂದ್ರೆ ಒಂದು ಹಿಂದೂ ದೇವಾಲಯದಲ್ಲಿ ಮಾಸ್ ಮರ್ಡರ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಎಲ್ಲ ಸುದ್ದಿ ಆಗೋಗಿತ್ತು. ಹಿಂದೂ ಟೆಂಪಲ್ನಲ್ಲಿ ಅಂತ ಯಾವ ಲೆವೆಲ್ಗೆ, ಇಂಟರ್ನ್ಯಾಷನಲ್ ಲೆವೆಲ್ಗೆ ಮಸಿ ಬಳಿಯುವಂತ ಕೆಲಸವನ್ನ ಮಾಡಿದ್ರು ಈ ಚಿನ್ನಯ್ಯನ ಜೊತೆ ಸೇರ್ಕೊಂಡು ಆ ಷಡ್ಯಂತ್ರ ಮಾಡಿದಂತ ಖತರ್ನಾಕ್ ಕಿರಾತಕರು ಅನ್ನುವಂಥದ್ದು ಒಂದೊಂದಾಗಿ ಈಗ ಗೊತ್ತಾಗ್ತಾ ಹೋಗ್ತಾ ಇದೆ. ಅವ್ರು ಯಾರ್ಯಾರು ನೆಕ್ಸ್ಟ್ ಈತನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ
ಅವರನ್ನು ಕೂಡ ಅರೆಸ್ಟ್ ಮಾಡುವಂತ ಎಲ್ಲ ಸಾಧ್ಯತೆ ಇರುವಂಥದ್ದು. ಮಾಸ್ಕ್ ಮ್ಯಾನ್ ಇಷ್ಟು ದಿನ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದ, ಈಗ ಮಾಸ್ಕ್ ತೆಗೆಸಲಾಯಿತು ಕೋರ್ಟ್ನಲ್ಲಿ. ಇನ್ನು ಚಿನ್ನಯ್ಯ ಬಂಧನದ ಬಗ್ಗೆ ವೀರೇಂದ್ರ ಹೆಗ್ಗಡೆ ಅವರು ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈಗ ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಸತ್ಯ ಬರಬೇಕಾಗಿತ್ತು, ಯಾವುದಾದ್ರೂ ಒಂದು ಸತ್ಯ ಹೊರಗಡೆ ಬರಬೇಕಾಗಿತ್ತು, ಆ ಸತ್ಯ ಹೊರಗಡೆ ಬರ್ತಾ ಇದೆ. ಈಗ ಧರ್ಮಸ್ಥಳದ ಬೆಂಬಲಕ್ಕೆ ನಿಂತಂತ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳಿದ್ದಾರೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ. ಪ್ರಕರಣದ ತನಿಖೆ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಹೆಚ್ಚು ಮಾತನಾಡೋಲ್ಲ, ಸತ್ಯಗಳನ್ನ ತೊಳೆದು ಇಟ್ಟಂತಾಗಿದೆ. ಅಭಿಮಾನ ಹೀಗೆ ಇರಲಿ, ಎಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಆಶಿಸ್ತೇನೆ ಅಂತ ಹೇಳಿದ್ದಾರೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು. ಮೊನ್ನೆನೂ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅವರು ಸಾಕಷ್ಟು ಷಡ್ಯಂತ್ರವನ್ನ ಮಾಡಲಾಗ್ತಾ, ನಾವು ನಮ್ಮ ಸೇವೆಯನ್ನ ಅದಕ್ಕೆ ಮಸಿ ಬಳಿಯುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. SIT ತನಿಖೆಯನ್ನ ಸ್ವಾಗತ ಮಾಡಿದ್ದೇವೆ ನಾವೀಗ ಆಲ್ರೆಡಿ ಅಂತಲೂ ಕೂಡ ಮೊನ್ನೆ ಮಾತನಾಡಿದ್ರು ರಾಜ್ಯಸಭಾ ಸದಸ್ಯ ಹಾಗೆ ಧರ್ಮಾಧಿಕಾರಿಗಳಾಗಿರುವಂತ ವೀರೇಂದ್ರ ಹೆಗ್ಗಡೆ. ಧನ್ಯವಾದಗಳು. ಹೆಚ್ಚು ಪಾತ್ರ ಟಿವಿ ಇಷ್ಟು ಕೊರಬಲ್ಲಿ ಹೆಚ್ಚು ಪಾತ್ರಿ ಭಾರಿ ಸಂತೋಷ ನಿಕ್ಲಿ ಬರ್ತೀನ ಹೋಗಿ ಬೆಂಬಲ ಪಟ್ಟೆ ಭಾರಿ ಸಂತೋಷ ಇದು ಸತ್ಯ ಬರೋದು ನಮ್ಮ ದಿಕ್ಕದಿಲ್ಲಕ್ಕಾದ್ರೆ ಪೂರ ಸತ್ಯ ಶಬ್ದ ನಿಕ್ಲಿ ಅಭಿಮಾನ ಹೆಪ್ಪಲಿಂಚನೆ ಪಡೆ ಪ್ರೀತಿ ವಿಶ್ವದಿಂಚನೆ ಪಡೆದು ಪ್ರಾರ್ಥನೆ ಮಾಡೋದು ಸ್ವಾಮಿಲೇ ಆ ಆಶೀರ್ವಾದ ದೇವರ ಕ್ಷೇತ್ರದ ಇಚ್ಛನೆ ಪಡೆದು ಪ್ರಾರ್ಥನೆ ನಿಮ್ಮೆಲ್ಲ ಜನರಿಗೆ ಮಾತ್ರ ನಾಯಕತ್ವ ಮಾದರಿಗಳ ಗೊತ್ತು ಎಲ್ಲರೂ ಜಯಿಸಿದ್ದಾರೆ. ಕಾರಣ ಈ ನೇತೃತ್ವ ಈ ಕಾರ್ಯದ ಜಯ ಅವಳು ಮಾದರಿಗಳ ಜಯ ಅವಳು ನಮ್ಮ ಜನಸಂಖ್ಯೆ ಇಲ್ಲಿ ಪ್ರತ್ಯೇಕ ಅವರು ಬಸ್ಸದ ಕೈದ ಪ್ರಯತ್ನ ವ್ಯವಸ್ಥೆ ಮಾಡ್ತಾರೆ. ಮಾತ್ರ ವಿಜಯ ಮಾಡ್ಕೊಂಡು ನಡೆಯಬಹುದು ಮನಸ್ಸು ಮಾಡ್ಕೊಂಡು ಮಾಡ್ಕೊಂಡು ಉತ್ಸಾಹ ಇಲ್ಲಿ ಮಾದರಿಗಳ ಧನ್ಯವಾದಗಳು. ಹೆಚ್ಚು ಪಾತ್ರ ಟಿವಿ ಇಷ್ಟು ಕೊರಬಲ್ಲಿ ಹೆಚ್ಚು ಪಾತ್ರಿ ಭಾರಿ ಸಂತೋಷ ನಿಕ್ಲಿ ಬರ್ತೀನ ಹೋಗಿ ಬೆಂಬಲ ಪಟ್ಟೆ ಭಾರಿ ಸಂತೋಷ ಇದು ಸತ್ಯ ಬರೋದು ನಮ್ಮ ದಿಕ್ಕದಿಲ್ಲಕ್ಕಾದ್ರೆ ಪೂರ ಸತ್ಯ ಶಬ್ದ ನಿಕ್ಲಿ ಅಭಿಮಾನ ಹೆಪ್ಪಲಿಂಚನೆ ಪಡೆ ಪ್ರೀತಿ ವಿಶ್ವದಿಂಚನೆ ಪಡೆದು ಪ್ರಾರ್ಥನೆ ಮಾಡೋದು ಸ್ವಾಮಿಲೇ ಆ ಆಶೀರ್ವಾದ ದೇವರ ಕ್ಷೇತ್ರದ ಇಚ್ಛನೆ ಪಡೆದು ಪ್ರಾರ್ಥನೆ ನಿಮ್ಮೆಲ್ಲ ಜನರಿಗೆ ಮಾತ್ರ ನಾಯಕತ್ವ ಮಾದರಿಗಳ ಗೊತ್ತು ಎಲ್ಲರೂ ಜಯಿಸಿದ್ದಾರೆ. ಕಾರಣ ಈ ನೇತೃತ್ವ ಈ ಕಾರ್ಯದ ಜಯ ಅವಳು ಮಾದರಿಗಳ ಜಯ ಅವಳು ನಮ್ಮ ಜನಸಂಖ್ಯೆ ಇಲ್ಲಿ ಪ್ರತ್ಯೇಕ ಅವರು ಬಸ್ಸದ ಕೈದ ಪ್ರಯತ್ನ ವ್ಯವಸ್ಥೆ ಮಾಡ್ತಾರೆ. ಮಾತ್ರ ವಿಜಯ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ಧರ್ಮಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಸಾಕಷ್ಟು ತನಿಖೆ ಎಲ್ಲ ಆಗಿ ಈಗ ದೂರುದಾರನೇ ಆರೋಪಿ ಆಗಿರುವಂಥದ್ದು, ಆತನನ್ನೇ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡಲಾಗ್ತದೆ. ಯಾವ ರೀತಿಯ ವಿಚಾರಣೆ ನಡೀತಾ ಇರುವಂಥದ್ದು, ಇನ್ನು ಯಾವೆಲ್ಲ ಸ್ಫೋಟಕ ಮಾಹಿತಿಗಳು ಈ ಸಂದರ್ಭದಲ್ಲಿ ಹೊರಗಡೆ ಬರ್ತಾ ಇದೆ? ಎಸ್, ಖಂಡಿತವಾಗ್ಲೂ ಪೃಥ್ವಿ, ಕಳೆದ ಒಂದು ತಿಂಗಳಿಂದಲೂ ಕೂಡ ನಡೀತಾ ಇದ್ದಂತಹ ಊಹಾಪೋಹಗಳಿಗೆ ಒಂದು ತೆರೆ ಬಿದ್ದಂತೆ ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಬುರುಡೆ ತಂದಂತಹ ವ್ಯಕ್ತಿಯ ಸಾಕಷ್ಟು ಬುರುಡೆಯನ್ನ ಬಿಟ್ಟಿದ್ದ, ತಾನು ಅನೇಕ ಶವಗಳನ್ನ ಹೂತಾಕಿದ್ದೆ ಅಂತ ಹೇಳಿದ್ದ, ಸಾಮೂಹಿಕವಾಗಿ ಶವ ಸಂಸ್ಕಾರ ಮಾಡಿದ್ದೆ ಅಂತ ಹೇಳಿದ್ದ, ಅತ್ಯಾಚಾರ ಆದಂತಹ ಶವಗಳನ್ನ ಹೂತಾಕಿದ್ದೆ ಅಂತ ಹೇಳಿದ್ದ. ಈ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆಗೆ ಇದು ಕಾರಣ ಆಗಿತ್ತು. ದೇಶಾದ್ಯಂತಲೂ ಕೂಡ ಅಷ್ಟೇ ಧರ್ಮಸ್ಥಳದ ಬಗ್ಗೆ ಮಾತನಾಡುವಂತ ಒಂದು ಕೆಲಸ ಆಗ್ತಾ ಇತ್ತು. ಇದರ ಬಗ್ಗೆ ಕೂಲಂಕುಷವಾದ ತನಿಖೆಯನ್ನ ಮಾಡ್ಕೊಂಡು ಬಂದಂತ ವೇಳೆಯಲ್ಲಿ ಕೊನೆಗೆ ಬುರುಡೆ ತಂದಂತಹ ವ್ಯಕ್ತಿಯ ನಿಜ ಬಣ್ಣ ಏನು ಅನ್ನುವಂಥದ್ದು ಸದ್ಯಕ್ಕೆ ಬಯಲಾಗಿದೆ. ಇವತ್ತು ಆತನನ್ನ ಅರೆಸ್ಟ್ ಮಾಡ್ತಾರೆ. ಅನಾಮಿಕ ವ್ಯಕ್ತಿ ಅಲಿಯಾಸ್ ಚಿನ್ನಯ್ಯ ಎನ್ನುವಂತ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿಕೊಂಡು ಆತನಿಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡ್ತಾರೆ. ತದನಂತರ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕರ್ಕೊಂಡು ಬಂದು ಈಗ ಬೆಳ್ತಂಗಡಿಯಲ್ಲಿರುವಂತಹ SIT ಕಚೇರಿಯಲ್ಲಿ ಆತನನ್ನ ಇಂಟ್ರಾಗೇಷನ್ ಮಾಡ್ತಿದ್ದಾರೆ. ಇದು ಇವತ್ತು ನಡೆದಂತಹ ಬೆಳವಣಿಗೆ ಆಯಿತು ಅಂತಂದ್ರೆ ವಿಚಾರಣೆ ಸಂದರ್ಭದಲ್ಲಿ ಏನ್ ಹೇಳ್ದ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಅಂತ ಹೇಳ್ಬೋದು. ಯಾಕಂದ್ರೆ ಆತ ಏನು ಕಳೆದ ತಿಂಗಳು ತಂದಂತಹ ಬುರುಡೆ ಏನಿತ್ತು, ಆ ಬುರುಡೆ ನಾನು ತಂದಿದ್ದಲ್ಲ ಅನ್ನುವಂಥದ್ದು ನಾನು ಹೇಳಿದ್ದಾನೆ. ಯಾಕಂದ್ರೆ ಆತ ಬುರುಡೆ ತಂದಂತಹ ಸಂದರ್ಭದಲ್ಲಿ ಒಂದು ವಿಡಿಯೋವನ್ನು ಕೂಡ ಅಷ್ಟೇ ಮಾಧ್ಯಮದವ್ರು ಕೊಡ್ತಾರೆ. ಆ ವಿಡಿಯೋವನ್ನ ಅಗೀತಿರುವಂತಹದ್ದು, ಬುರುಡೆಯನ್ನ ಈ ರೀತಿ
ತಗೊಳ್ತಿರುವಂತದ್ದು ಎಲ್ಲೋ ಒಂದು ಕಡೆ ಧರ್ಮಸ್ಥಳದಲ್ಲೇ ತಾನು ಹಗತೆ ತಂದೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ರೀತಿಯಾದಂತ ಒಂದು ಸೀನ್ ಅನ್ನ ಕ್ರಿಯೇಟ್ ಮಾಡಿದ್ರು. ಆದ್ರೆ ನಿಜವಾದಂತಹ ಬುರುಡೆ ಆತ ಧರ್ಮಸ್ಥಳದಲ್ಲಿ ಸಿಕ್ಕಿರಲ್ಲ, ಬದಲಾಗಿ ಒಂದು ಟೀಮ್ ನನಗೆ ಆ ಒಂದು ಬುರುಡೆಯನ್ನ ಕೊಟ್ಟಿತ್ತು. ಆ ಟೀಮ್ ಬುರುಡೆ ಕೊಡುತ್ತೆ, ಬುರುಡೆ ಕೊಟ್ಟಂತಹ ಬಳಿಕ ಅದನ್ನ ಒಂದು ಕಡೆ ಅಗದು ಊತ ಹಾಕ್ತಾರೆ. ತದನಂತರ ಅದೇ ಊತ ಹಾಕಿರುವಂತಹ ಬುರುಡೆಯನ್ನ ತಗೊಂಡ್ ಬಂದ್ಬಿಟ್ಟು SIT ಅವರಿಗೆ ಕೊಡೋದಕ್ಕೆ, ಅಂದ್ರೆ ಜಡ್ಜ್ಗೆ ಪೊಲೀಸರ ಮುಂದೆ ಕೊಡೋದಕ್ಕೆ ಹೇಳ್ತಾರೆ. ಅದರಂತೆ ನಾನು ಮಾಡಿದ್ದೀನಿ, ನನಗೂ ಆ ಬುರುಡೆಗೆ ಯಾವುದೇ ಸಂಬಂಧ ಇಲ್ಲ, ನಾನು ಹೂತ ಹಾಕಿರುವಂತಹ ಶವಗಳ ಬುರುಡೆ ಅಲ್ಲ, ಒಂದು ಟೀಮ್ ನನಗೆ ಕೊಟ್ಟಂತಹ ಬುರುಡೆ ಅದು ಅನ್ನುವಂಥದ್ದನ್ನ ಆತ ತನಿಖೆ ವೇಳೆಯಲ್ಲಿ ಬಯಲು ಮಾಡ್ತಾನೆ. ಈ ಬಯಲು ಮಾಡಿದಂತಹ ವೇಳೆಯಲ್ಲಿ ಆ ಟೀಮ್ ಯಾವುದು ಅನ್ನುವಂಥದ್ರ ಬಗ್ಗೆ ಇಂಟ್ರಾಗೇಷನ್ ಶುರು ಮಾಡ್ತಾರೆ. ಆದ್ರೆ ಸ್ಪೆಸಿಫಿಕ್ ಆದಂತಹ ಒಂದಷ್ಟು ಹೆಸರುಗಳನ್ನ ಆತ ಹೇಳೋದಕ್ಕೆ ಮುಂದಾಗೋದಿಲ್ಲ. ಆದ್ರೆ ಖಂಡಿತ ಇದಕ್ಕೂ ನನಗೆ ಯಾವುದೇ ರೀತಿಯಂತ ಸಂಬಂಧ ಇಲ್ಲ. ಒಂದು ಟೀಮ್ ನನಗೆ 1.5 ವರ್ಷದ ಹಿಂದೆ ಅಪ್ರೋಚ್ ಮಾಡ್ತಾರೆ. 1.5 ವರ್ಷದಿಂದಲೂ ಕೂಡ ಅಷ್ಟೇ ಒಂದು ಪ್ಲಾನ್ ಅನ್ಕೊಂಡಂತದ್ದು ಆಗ್ತಾನೆ ಬರ್ತಿರುತ್ತೆ. ಯಾವ ರೀತಿಯಾಗಿ ಎಕ್ಸಿಕ್ಯೂಟಿವ್ ಮಾಡಬೇಕು, ಹೇಗೆ ಬುರುಡೆಯನ್ನ ತಗೊಂಡ್ ಬರಬೇಕು, ಬುರುಡೆ ತಂದಂತ ಬಳಿಕ ನನ್ನ ಸ್ಟೇಟ್ಮೆಂಟ್ ಯಾವ ರೀತಿಯಾಗಿರ್ಬೇಕು, ನನಗೆ ಪೊಲೀಸರು ಏನ್ ಕ್ರಾಸ್ ಕ್ವಶನ್ಸ್ ಕೇಳ್ತಾರೆ ಅದಕ್ಕೆ ನಾನು ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕು, ಯಾವ ಸ್ಪಾಟ್ ಗಳನ್ನ ತೋರಿಸಬೇಕು, ಎಲ್ಲೆಲ್ಲಿ ಗುಂಡಿಗಳನ್ನ ಹಾಗಿಸ್ಬೇಕು, ಹೀಗೆ ಪ್ರತಿಯೊಂದು ಕೂಡ ನನಗೆ ಅವ್ರು ಯಾವ ರೀತಿಯಾಗಿ ಡೈರೆಕ್ಷನ್ ಮಾಡಿದ್ರು ಆ ಡೈರೆಕ್ಷನ್ ಅಂತ ನಾನು ನಡ್ಕೊಂಡು ಬಂದಿದ್ದೀನಿ. ಬಿಟ್ರೆ ನನಗೂ ಇದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅನ್ನುವಂಥದ್ದು ಹೇಳಿದರೆ, ಜೊತೆಗೆ ಒಂದಷ್ಟು ಹಣ ಕೊಟ್ಟಿರುವಂತದ್ರ ಬಗ್ಗೆ ಕೂಡ ಹೇಳಿದ್ದೇನೆ. ಆದ್ರೆ ಸ್ಪೆಸಿಫಿಕ್ ಆಗಿ ಎಷ್ಟು ಹಣ ಅನ್ನುವಂಥದ್ರ ಬಗ್ಗೆ ಇನ್ನೂ ಯಾವುದೇ ಖಚಿತವಾದಂತಹ ಮಾಹಿತಿ ಸಿಕ್ಕಿಲ್ಲ. ಈಗ SIT ಕಚೇರಿಯಲ್ಲಿ ಆ ಬುರುಡೆಯ ಹಿಂದಿನ ಗ್ಯಾಂಗ್ ಯಾವುದು ಅನ್ನುವಂಥದ್ದನ್ನ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇರುವಂತಹದ್ದು. ಯಾಕಂದ್ರೆ ಆತನೇ ಹೇಳಿರುವಂತಹ ರೀತಿಯಲ್ಲಿ ಬುರುಡೆ ಅನ್ನುವಂಥದ್ದು ಅವ್ರು ನನಗೆ ಕೊಟ್ಟರು, ಅವ್ರು ಕೊಟ್ಟಂತಹ ವೇಳೆಯಲ್ಲಿ ಹೇಳಿರುವಂತದ್ದು ಏನು ಅಂತಂದ್ರೆ ಇದು ಒಂದು 24 ವರ್ಷದ ಯುವತಿಯ ಬುರುಡೆ ಅನ್ನುವಂಥದ್ದನ್ನ ಹೇಳು. ಜೊತೆಗೆ ಆ ಒಂದು ಯುವತಿ ಅತ್ಯಾಚಾರ ಆದಂತಹ ಸ್ಥಿತಿಯಲ್ಲಿ ಸಿಕ್ಕಿದ್ಲು. ಆ ಒಂದು ಯುವತಿಯನ್ನ ಅದೇ ದಿನನೇ ಯಾವುದೇ ರೀತಿಯಂತ ಪೋಸ್ಟ್ ಮಾರ್ಟಮ್ ಕೂಡ ಆಗದ ರೀತಿಯಲ್ಲಿ ನನ್ನ ಮಣ್ಣು ಮಾಡಕ್ ಹೇಳಿದ್ರು. ಆ ರೀತಿಯಾಗಿ ನಾನು ಹೋಗಿ ಮಣ್ಣು ಮಾಡಿದ್ದೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಮೇಲೆ ಆತ ಇಷ್ಟು ದಿನ ಸ್ಟಿಕ್ ಆನ್ ಆಗಿದ್ದ. ಜೊತೆಗೆ ಆತ ಡೇ 1 ಇಂದಲೂ ಕೂಡ ಹೇಳ್ತಿರುವಂತ ಇಲ್ಲ ಕಡಾಖಂಡಿತವಾಗಿ ಯುವತಿಯ ಬುರುಡೆಯೇ ಅಂತ. ಯಾಕಂದ್ರೆ ಆತನಿಗೆ ಗೊತ್ತಿಲ್ಲ ಅದು ಯಾವ ಬುರುಡೆ ಅವ್ರು ಕೊಟ್ರು ಅಂತ ಹೇಳಿ. ಆದ್ರೆ ಅದನ್ನ FSL ಕಳಿಸ್ತಾರೆ. FSL ಕಳಿಸಿದಾಗ ಮೊದಲನೇ ಫೇಲ್ಯೂರ್ ಅನ್ನ ಒಂದು ಮಾಸ್ಕ್ ಮ್ಯಾನ್ ಅನ್ನುವಂತ ಕಾಣ್ತಾನೆ. ಯಾಕಂದ್ರೆ ಅದು ಯುವತಿಯ ಬುರುಡೆ ಅಲ್ಲ, ಬದಲಾಗಿ 30 ವರ್ಷದ ಹಳೆಯ ಪುರುಷನ ಬುರುಡೆ ಅನ್ನುವಂಥದ್ದು. ಆಗ ಎಲ್ಲೋ ಒಂದು ರೀತಿ ಆತನಿಗೆ ಒಂದು ರೀತಿ ಏನಾಗ್ತಿದೆ ಅನ್ನುವಂಥದ್ರ ಬಗ್ಗೆ ಯೋಚನೆ ಮಾಡಕ್ ಬರ್ತಾನೆ. ಇದಾದ ಬಳಿಕ ಇನ್ನೊಂದು ಪ್ಲಾನ್ ಬಿ ಅನ್ನುವಂಥದ್ದು ಈ ಲೊಕೇಶನ್ಸ್ ತೋರಿಸುವಂಥದ್ದು. ಯಾಕಂದ್ರೆ ಈಗ ಸ್ಪಾಟ್ ನಂಬರ್ 1, 2, 3 ಅಂತ ಏನ್ ತೋರಿಸಿದ್ದ ಆ ರೀತಿಯಲ್ಲಿ 17 ಸ್ಪಾಟ್ ಗಳನ್ನ ತೋರಿಸ್ತಾನೆ. 17 ಸ್ಪಾಟ್ ಗಳನ್ನ ಹಾಗಾದ್ರೆ ಅಲ್ಲಿ ಮೂಳೆ ಸಿಗುತ್ತೆ ಅನ್ನುವಂಥದ್ದು ಈತನ ಒಂದು ಭ್ರಮೆ. ಇಲ್ಲೇನು ಅಂತಂದ್ರೆ 17 ಸ್ಪಾಟ್ಗಳಿದೆಯಲ್ಲ, ಆಲ್ಮೋಸ್ಟ್ ಎಲ್ಲಾ ಸ್ಪಾಟ್ಗಳಲ್ಲೂ ಕೂಡ ಅಷ್ಟೇ ಗ್ರಾಮ ಪಂಚಾಯಿತಿಯ ದಾಖಲೆಗಳಲ್ಲಿರುವಂತಹ ಸ್ಪಾಟ್ಗಳು. ಅಲ್ಲಿ ಗ್ರಾಮ ಪಂಚಾಯತಿ ಅವರು ಪರ್ಮಿಷನ್ ತಗೊಂಡು ಅಲ್ಲಿ ಒಂದಷ್ಟು ಶವಗಳನ್ನು ಹೂತಾಕಿರುವಂಥದ್ದು. ಯಾಕಂದ್ರೆ ಅದು ಒಂದು ಅಪರಿಚಿತ ಶವ, ಯಾರು ಕೂಡ ಮನೆಯವರು ಐಡೆಂಟಿಫೈ ಆಗಿರಲ್ಲ. ಜೊತೆಗೆ ಕಂಪ್ಲೀಟ್ ಆಗಿ ಡಿಕಂಪೋಸ್ ಸ್ಥಿತಿಯಲ್ಲಿರುವಂತಹ ಶವಗಳನ್ನ ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡ್ತಿದ್ರು, ಅಲ್ಲೇ ಸರ್ಕಾರಿ ಅಧಿಕಾರಿಗಳ ಸಮ್ಮುಖದಲ್ಲಿ ಅದನ್ನ ಶವ ಸಂಸ್ಕಾರವನ್ನು ಕೂಡ ಮಾಡ್ತಿದ್ರು. ಅಂತಹ ಪ್ಲೇಸ್ ಗಳನ್ನೇ ಈತ ತೋರಿಸ್ತಾನೆ. ಯಾಕಂದ್ರೆ ಅಲ್ಲೇನಾದ್ರೂ ಅವಶೇಷಗಳು ಸಿಕ್ತು ಅಂತಂದ್ರೆ ಅದು ನಾನೇ ಹೂತಾಕಿರುವಂತಹದ್ದು, ಇದು ಯಾವುದು ಕೂಡ ಪೋಸ್ಟ್ ಮಾರ್ಟಮ್ ಆಗಿರಲಿಲ್ಲ ಅನ್ನುವಂತ ಒಂದು ರೀತಿಯಂತ ಸ್ಟೇಟ್ಮೆಂಟ್ ಮೇಲೆ ನಿಲ್ಲೋಣ ಅನ್ನುವಂತ ಒಂದು ಲೆಕ್ಕಾಚಾರಕ್ಕೆ ಮುಂದಾಗಿದ್ದ. ಆದ್ರೂ ಆತ ತೋರಿಸಿದ ಪ್ಲೇಸ್ಗಳಲ್ಲಿ ಯಾವುದೇ ರೀತಿಯ ಅಂತ ಕಳೆಬರ ಸಿಗೋದಿಲ್ಲ, ಯಾವುದೇ ಮೂಳೆಗಳು ಸಿಗೋದಿಲ್ಲ. ಆಗ ಆತನಿಗೆ ಏನು ಕಾನ್ಫಿಡೆಂಟ್ ಲೆವೆಲ್ ಅನ್ನುವಂಥದ್ದು ಹೇಗೆ ಹೈ ಲೆವೆಲ್ ಇರ್ತೋ ಲೋ ಲೆವೆಲ್ಗೆ ಬರುತ್ತೆ. ಇವತ್ತಿನ ಆತನ ಕಾನ್ಫಿಡೆಂಟ್ ಯಾವ ರೀತಿಯಾಗಿತ್ತು ಅಂತಂದ್ರೆ, ಜಡ್ಜ್ ಮುಂದೆ ಆತ ಹೋದಂತ ವೇಳೆಯಲ್ಲಿ ಕಂಪ್ಲೀಟ್ ಆಗಿ ನರ್ವಸ್ ಆಗಿದ್ದಾನೆ. ಏನ್ ಹೇಳ್ಬೇಕು ಅನ್ನೋದು ಕೂಡ ತೋಚ್ತಿರಲ್ಲ. ತನ್ನ ಫೈನಾನ್ಷಿಯಲಿ ಕಷ್ಟಗಳನ್ನ ಆತ ಹೇಳ್ಕೊಳಕ್ ಜಡ್ಜ್ ಮುಂದೆ ಮುಂದಾಗ್ತಾನೆ. ಅಂದ್ರೆ ಆ ಮಟ್ಟಕ್ಕೆ ಆತ ಇವತ್ತು ವೀಕ್ ಆಗಿರುವಂತದ್ದು. ಇಷ್ಟು ದಿನ ಎದೆ ಉಬ್ಬಿಸ್ಕೊಂಡು ಓಡಾಡ್ತಿದ್ದಂತ ಮಾಸ್ಕ್ ಮ್ಯಾನ್ ಇವತ್ತು ಮಾಸ್ಕ್ ಅನ್ನ ಕಳಿಸಿದ್ದಾರೆ. ಆತ ಚಿನ್ನಯ್ಯ ಅನ್ನುವಂಥದ್ದು ಹೇಳಿದ್ದಾರೆ. ಇವತ್ತು ಕೋರ್ಟ್ ಮುಂದೆ ಉಬ್ಬಿಸ್ಕೊಂಡು ಹೋದಂತ ಸಂದರ್ಭದಲ್ಲಿ ದೊಡ್ಡ ಬೆಂಬಲ ಸಿಕ್ಕಿತ್ತು. ಅದರ ಜೊತೆಗೆ ತುಂಬಾ ಜನ ಲಾಯರ್ಸ್ಗಳು ಕೂಡ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು. ಅವ್ರೇನು ಒಂದಾದ್ರ ಮೇಲೆ ಒಂದು ಸ್ಟೇಟ್ಮೆಂಟ್ಗಳನ್ನು ರಿಲೀಸ್ ಮಾಡುವಂಥದ್ದು, 22ನೇ ತಾರೀಕು ಪ್ರೆಸ್ ನೋಟನ್ನು ರಿಲೀಸ್ ಮಾಡಿದಂಥ ಸಂದರ್ಭದಲ್ಲಿ ಅದು ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಹಿಂದೂ ದೇವಾಲಯದಲ್ಲಿ ಮಾಸ್ ಮರ್ಡರ್ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಮಸಿ ಬಳಿಯುವಂಥ ಕೆಲಸ ಕೂಡ ಆಗಿತ್ತು. ಅವ್ರು ಯಾರು ಕಾಣಿಸ್ಕೊಳ್ಳೇ ಇಲ್ವಾ ಇವತ್ತು ಕೋರ್ಟ್ನಲ್ಲೆಲ್ಲ? ಹಾಗೆ ಈತ ಎಲ್ಲೋದ್ರು ಬಂದ್ರು ಕಾಣಿಸ್ಕೊಳ್ತಾ ಇದ್ರಲ್ಲ, ಇಲ್ಲಿ ಆ ಕೋರ್ಟ್ನ ಆವರಣದಲ್ಲೂ ಕೂಡ ಇದ್ರ ಇಲ್ವಾ? ಎಸ್, ಖಂಡಿತವಾಗ್ಲೂ ಪೃಥ್ವಿ. ಯಾಕಂದ್ರೆ ಆರಂಭಿಕ ಹಂತದಲ್ಲಿ ಕೇಸ್ನ ಒಂದು ಡೆವಲಪ್ಮೆಂಟ್ ನೋಡ್ತಾ ಹೋದಂತ ವೇಳೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗಿದ್ದಂತೂ ನಿಜ. ಯಾಕಂದ್ರೆ ಒಂದು ಧರ್ಮಸ್ಥಳ ಅಂತ ಪವಿತ್ರವಾದಂತ ಕ್ಷೇತ್ರದಲ್ಲಿ ಈ ರೀತಿಯಾಗಿ 100 ಶವಗಳನ್ನು ಹೂತಾಕಿದ್ದಾರೆ. ಯಾರಿಗೂ ಕೂಡ ಅಷ್ಟೇ ಗೊತ್ತೇ ಇಲ್ಲ ಒಂದು ಅತ್ಯಾಚಾರ ಆಗಿದ್ದಾವೆ, ಕೊಲೆ ಆಗಿದೆ ಅಂತಂದಾಗ ದೊಡ್ಡ ಮಟ್ಟದನೇ ಸುದ್ದಿ ಅದು. ಆ ಒಂದು ನಿಟ್ಟಿನಲ್ಲಿ ಎಲ್ಲರ ಚಿತ್ತನೂ ಕೂಡ ಅಷ್ಟೇ ಧರ್ಮಸ್ಥಳದತ್ತ ಬಂದಿತ್ತು. ಈ ಒಂದು ವೇಳೆಯಲ್ಲಿ SIT ಅವರು ಕೂಡ ಅಷ್ಟೇ ಈತ ಹೇಳ್ತಿರುವಂತದ್ದು ನಿಜನ ಅನ್ನುವಂತ ಒಂದು ಲೆಕ್ಕಾಚಾರಕ್ಕೆ ಬಂದ್ಬಿಟ್ರು. ಅದೇ ಕಾರಣಕ್ಕೋಸ್ಕರ 5 ಅಡಿಯಾಗಿ ಅಂದ್ರೆ 5 ಅಡಿ ಆಗಿತ್ತಿದ್ರು, 20 ಅಂದ್ರೆ 20 ಅಡಿ ಆಗಿತ್ತಿದ್ರು. ಒಂದು ಕಡೆ ಅಂತೂ ನಿಜವಾಗ್ಲೂ ಆಶ್ಚರ್ಯ ಅನ್ಸುತ್ತೆ, ಸ್ಪಾಟ್ ನಂಬರ್ 13 ಅಂತೂ 40 ಅಡಿಯಷ್ಟು ಮಣ್ಣು ಹಾಗಿತಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಅವನ ಕಾನ್ಫಿಡೆಂಟ್ ಯಾವ ರೀತಿಯಾಗಿತ್ತು. SIT ಅವರು
ಅವರು ಆತನ ಮಾತಿನ ಮೇಲೆ ಯಾವ ರೀತಿ ನಂಬಿಕೆಯನ್ನ ಇಟ್ಕೊಂಡಿದ್ರು ಅಂತೇಳಿ. 40 ಅಡಿ ಮಣ್ಣಾಗಿದ್ರು ಕೂಡ ಅಷ್ಟು ಏನು ಸಿಗೋದಿಲ್ಲ, ಕಲರ್ ಅಂತ ಮಣ್ಣು ಸಿಗುತ್ತೆ ಹೊರತು ಬೇರೆ ಏನು ಕೂಡ ಸಿಗೋದಿಲ್ಲ. ಆವಾಗ SIT ಅವರಿಗೆ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ, ಇಲ್ಲ ಈತ ಹೇಳ್ತಿರುವಂತದ್ದೆಲ್ಲವೂ ಕೂಡ ಅಷ್ಟೇ ಸುಳ್ಳು ಅಂತ. ಆ ಒಂದು ಟೈಮ್ನಲ್ಲಿ ಮಣ್ಣಾಗಿಯುವಂತ ವೇಳೆಯಲ್ಲಿ ಕೂಡ ಈತನ ಪರ ಅಡ್ವೊಕೇಟ್ಸ್ ಯಾಕ್ತಾರೆ, ಇಲ್ಲ ಅಲ್ಲಿ ಏನೋ ಯಾವುದೋ ಮನೆ ಹೊಡೆದಿರುವಂತ ಮಣ್ಣು ಹಾಕ್ಬಿಟ್ಟಿದ್ದಾರೆ, ಅಲ್ಲಿ ಸಾಕ್ಷ್ಯನಾಶ ಮಾಡಿಬಿಟ್ಟಿದ್ದಾರೆ ಅಂತೇಳಿ. ನಿಜಕ್ಕೂ ಕೂಡ ಅಷ್ಟೇ ಇವತ್ತು ಆಶ್ಚರ್ಯ ಅನ್ಸುತ್ತೆ. ಆತ ಕೋರ್ಟ್ಗೆ ಕರ್ಕೊಂಡು ಬಂದಂತ ಟೈಮ್ನಲ್ಲಿ ಆಗಿರ್ಬೋದು, ಆತನನ್ನು ಅರೆಸ್ಟ್ ಮಾಡಿದಂತ ಟೈಮ್ನಲ್ಲಿ ಆಗಿರ್ಬೋದು, ಮೆಡಿಕಲ್ ಮಾಡಿಸಂತ ಟೈಮ್ನಲ್ಲಿ ಯಾರೊಬ್ರು ಕೂಡ ಆತನ ಜೊತೆಯಲ್ಲಿರಲಿಲ್ಲ. ಆತ ಏಕಾಂತವಾಗಿ ಇನ್ವೆಸ್ಟಿಗೇಷನ್ ಫೇಸ್ ಮಾಡ್ತಿದ್ದೆ ಎಷ್ಟು ದಿನ, ಅದೇ ರೀತಿಯಲ್ಲಿ ಏಕಾಂತವಾಗಿದ್ನ ಹೊರತು ಆತನ ಜೊತೆಯಲ್ಲಿ ಯಾರೂ ಇರಲಿಲ್ಲ. ಆದ್ರೆ ಆತ ಹೇಳ್ತಾ ಇರುವಂತದ್ದು, ನನ್ನ ಜೊತೆಯಲ್ಲಿ ಒಂದು ಟೀಮ್ ಇದೆ, ನನ್ನೊಂದು ಗುಂಪಿದೆ, ಆ ಗುಂಪು ಹೆಂಗ್ ಡೈರೆಕ್ಟ್ ಮಾಡ್ತಿತ್ತೋ ಆ ರೀತಿಯಾಗಿ ನಾನು ಹೋಗ್ತಾ ಇದ್ದೆ, ನಾನು ಕೇವಲ ಪಾತ್ರಧಾರಿ ಅಷ್ಟೇ, ಸೂತ್ರಧಾರ ಅನ್ನುವಂಥದ್ದು ಟೀಮು ಅನ್ನುವಂಥದ್ದು ಹೇಳಿದ್ರೆ. ಈಗ ಟೀಮ್ ಯಾವುದು ಅನ್ನುವಂಥದ್ರ ಬಗ್ಗೆ ಇಂಟ್ರಾಗೇಷನ್ ಮಾಡ್ತಿದ್ರೆ ಬಹುತೇಕ ಇನ್ನೊಂದು 2 ದಿನದಲ್ಲಿ ಆ ಟೀಮ್ ನ ಸಂಪೂರ್ಣವಾದಂತಹ ರೂಪರೇಷೆ ಮಾಡಿರುವಂತವ್ರು, ಆ ಟೀಮ್ ನಲ್ಲಿ ಇರುವಂತವ್ರು, ಅವರ ಮುಖವಾಡ ಕೂಡ ಅಷ್ಟೇ ಬಯಲಾಗುವಂತಹ ಸಾಧ್ಯತೆಗಳು ಇನ್ನೇನು ಸ್ವಲ್ಪ ದಿನದಲ್ಲಾಗುತ್ತೆ ಅಂತಾನೆ ಹೇಳ್ಬೋದು. ಓಕೆ ಮಂಜು, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಇನ್ನು ಮಾಸ್ ಮ್ಯಾನ್ ಅಣ್ಣನನ್ನ ಕೂಡ ವಶಕ್ಕೆ ಪಡೆದಿರುವಂತದ್ದು SIT. ಚಿನ್ನಯ್ಯನ ಅಣ್ಣ ತಾನಾಸಿಯನ್ನ SIT ವಶಕ್ಕೆ ಪಡೆದಿರುವಂತದ್ದು, ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಮೊನ್ನೆನೂ ಕೂಡ ವಿಚಾರಣೆಯನ್ನ ಮಾಡಲಾಗಿತ್ತು. ಆತನಿಗೆ 2 ಅಣ್ಣಂದಿರು, ಒಬ್ರು ಈಗ ಆಲ್ರೆಡಿ ಸಾವನ್ನಪ್ಪಿರುವಂತದ್ದು, ಇನ್ನೊಬ್ಬರ ವಿಚಾರಣೆ ಈಗ ಆಲ್ರೆಡಿ ಆಗಿತ್ತು. ಬೆಳಗ್ಗೆ ಕೆಲಸಕ್ಕೆ ಹೋಗಿದ್ದಂತ ಚಿನ್ನಯ್ಯನ ಅಣ್ಣ ತಾನಾಸಿ ಕೆಲಸ ಮಾಡ್ತಾ ಇದ್ದಂತ ಜಾಗಕ್ಕೇನೆ ಹೋಗಿ ಕರೆ ತಂದಿರುವಂತದ್ದು ಪೊಲೀಸರು. SIT ಕಚೇರಿಯಲ್ಲಿ ತಾನಾಸಿಯ ವಿಚಾರಣೆಯನ್ನ ಮಾಡಲಾಗ್ತದೆ. ಮೊನ್ನೆನೂ ಕೂಡ ಅಷ್ಟೇ ಸುಮಾರು 4-5 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಲಾಗಿತ್ತು. ಅವರ ಅಣ್ಣನೂ ಕೂಡ ಅಷ್ಟೇ ಹೇಳಿದ್ರು ಸ್ಪಷ್ಟವಾಗಿ, ಆತ ಹೇಳ್ತಾ ಇರುವಂತದ್ದು ಕಂಪ್ಲೀಟ್ಲಿ ಸುಳ್ಳು ಅನ್ನುವಂಥ ರೀತಿಯಾದಂಥ ಸ್ಟೇಟ್ಮೆಂಟೇ ಇತ್ತು. ಯಾಕೆಂದ್ರೆ ನಾವು ಶವನ್ನ ಉಳುವಂತ ಸಂದರ್ಭದಲ್ಲಿ ಏನೇನೆಲ್ಲ ಪ್ರೊಸೀಜರ್ಗಳಿತ್ತು ಅಲ್ಲ, ಆ ಪ್ರೊಸೀಜರ್ ಪ್ರಕಾರನೇ ಊತಿರುವಂಥದ್ದು ಅನ್ನುವಂಥದ್ದನ್ನ ಕೂಡ ಇವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಮತ್ತೊಬ್ಬ ರಾಜು ಅನ್ನುವಂಥ ವ್ಯಕ್ತಿನೂ ಕೂಡ ಅನಾಮಿಕ ಹೇಳಿದ ಒಂದು ಸ್ಟೇಟ್ಮೆಂಟ್ ಇತ್ತಲ್ಲ, ಅದಕ್ಕೆ ಕಂಪ್ಲೀಟ್ ಆಗಿ ತದ್ವಿರುದ್ಧವಾಗಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ರು. ಈಗ ತಾನಾಸಿಯನ್ನ ಕರೆದು ವಿಚಾರಣೆಯನ್ನ ಮಾಡಲಾಗ್ತದೆ, ವಶಕ್ಕೆ ಪಡ್ಕೊಂಡಿದ್ದಾರಂತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜು, ನೇರ ಸಂಪರ್ಕದಲ್ಲೇ ಇದ್ದಾರೆ. ಮಂಜು, ಮೊನ್ನೆನೂ ಕೂಡ ಈತನ ಅನಾಮಿಕನ ಅಣ್ಣನನ್ನ ಅಂದ್ರೆ ಚಿನ್ನಯ್ಯನ ಅಣ್ಣನನ್ನ ವಿಚಾರಣೆ ಮಾಡಲಾಗಿತ್ತು. ಮತ್ತೊಮ್ಮೆ ಅವರನ್ನ ವಿಚಾರಣೆ ಮಾಡ್ತಾ ಇರುವಂತದ್ದು ಯಾವ ಉದ್ದೇಶಕ್ಕೆ, ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಇದೆಯಲ್ಲ, ಇವರು ಕೂಡ ಇದರ ಹಿಂದೆ ಏನಾದರೂ ಭಾಗಿಯಾಗಿದ್ದಾರೆ ಅನ್ನುವಂಥ ಕಾರಣನ ಅಥವಾ ಏನು ಅಂತ? ಪೃಥ್ವಿ, ಸದ್ಯಕ್ಕೆ ಈ ಚಿನ್ನಯ್ಯ ಅವರ ಸಹೋದರ ತಾನಾಸಿಯನ್ನು ಕೂಡ ಅಷ್ಟೇ ಈಗ SIT ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿರುವಂತದ್ದು. ಇಲ್ಲಿ ಪ್ರಮುಖವಾದಂತಹ ಟರ್ನಿಂಗ್ ಪಾಯಿಂಟ್ ಇವರ ಒಂದು ಸ್ಟೇಟ್ಮೆಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಚಿನ್ನಯ್ಯ ಹೇಳ್ತಿರುವಂತದ್ದು ಪ್ರತಿಯೊಂದು ಕೂಡ ಅಷ್ಟೇ ಸುಳ್ಳು ಅಂತ ಮೊದಲನೇದಾಗಿ ವಿಟ್ನೆಸ್ ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು ಈ ಚಿನ್ನಯ್ಯ ಅವರ ಸಹೋದರ. ಹೀಗಾಗಿ ಆತನಿಂದಲೂ ಕೂಡ ಈಗ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಮುಖಾಮುಖಿ ಕೂಡಿಸಿ ವಿಚಾರಣೆ ಮಾಡುವಂತ ಸಾಧ್ಯತೆನೂ ಕೂಡ ಇರುವಂತದ್ದು ಇಲ್ಲಿ. ಯಾಕಂದ್ರೆ ಇವತ್ತ ಹೇಳ್ತಿದ್ದ ಮಾಸ್ಕ್ ಮ್ಯಾನ್ ಹೇಳ್ತಿದ್ದ, ನಾನು ಒಬ್ನೇ ಇರಲಿಲ್ಲ, ಶವಗಳನ್ನು ಊತ ಹಾಕುವ ಸಂದರ್ಭ ನನ್ನ ಸಹೋದರನೂ ಇದ್ದ, ಜೊತೆಗೆ ರಾಜು ಎಂಬಾತನೂ ಇದ್ದ ಅನ್ನುವಂಥದ್ದನ್ನ ಹೇಳಿದ್ದ. ಆ ಒಂದು ಕಾರಣಕ್ಕೋಸ್ಕರ ಅವರೆಲ್ಲರನ್ನೂ ಕೂಡ ಅಷ್ಟೇ ಕರೆದು ಇಂಟ್ರಾಗೇಷನ್ ಮಾಡಿದ್ರು, ಸಪರೇಟ್ ಆಗಿ ಇಂಟ್ರಾಗೇಷನ್ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಈತನ ನಿಜ ಬಯಲೆ, ಈತ ಹೇಗಿರ್ತಿದ್ದ ಅನ್ನುವಂಥದ್ರ ಬಗ್ಗೆ ಅವರು ಹೇಳಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಈತ ಶವಗಳ ಮೇಲಿನ ಚಿನ್ನಾಭರಣ ಕೂಡ ಅಷ್ಟೇ ಕದೀತಾ ಇದ್ದ. ಆ ಒಂದು ಕಾರಣಕ್ಕೋಸ್ಕರ ಧರ್ಮಸ್ಥಳದಿಂದ ಈತನನ್ನ ಓಡಿಸಲಾಯಿತು ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ರು. ಬಹುಶಃ ಈಗ ಮತ್ತೆ ಆತನಿಂದ ಇನ್ನೊಂದಷ್ಟು ಸ್ಟೇಟ್ಮೆಂಟ್ಸ್ಗಳ ಅಗತ್ಯತೆಯೂ ಕೂಡ ಇರಬಹುದು, ಅಥವಾ ಯಾವುದಾದ್ರೂ ಒಂದು ಹಣಕಾಸಿನ ಟ್ರಾನ್ಸಾಕ್ಷನ್ಸ್ ಏನಾದ್ರೂ ಆಗಿದ್ರೆ. ಯಾಕಂದ್ರೆ ತನ್ನ ಸಹೋದರ ಅನ್ನಂತ ವೇಳೆಯಲ್ಲಿ ಏನಾದ್ರೂ ದುಡ್ಡು ಏನಾದ್ರೂ ಆತ ಕೇಳಿದಾಗ ಈತ ಏನಾದ್ರೂ ಸಹಾಯ ಮಾಡಿದ್ರೆ, ಯಾಕಂದ್ರೆ ಆತ ಉಜಿರೆಗೆ ಬಂದು 1.5 ವರ್ಷ ಆಗಿದೆ ಅಂತ ಈಗಾಗಲೇ ಹೇಳಿದ್ದಾನೆ. 1.5 ವರ್ಷದಿಂದಲೂ ಕೂಡ ಏನಾದ್ರೂ ಒಂದಷ್ಟು ಹಣಕಾಸಿನ ವ್ಯವಹಾರ ಏನಾದ್ರೂ ಇಬ್ಬರ ಮಧ್ಯೆ ಆಗಿತ್ತು ಅಂತಂದ್ರೆ ಅದರ ರಿಲೇಟೆಡ್ ಆಗಿ ಕೂಡ ಎನ್ಕ್ವೈರಿ ಮಾಡೋದಕ್ಕೆ ಕರೆದಿರುವಂತಹ ಸಾಧ್ಯತೆ ಇದೆ. ಆದ್ರೆ ತಾನಾಸಿನ ಯಾವ ಕಾರಣಕ್ಕೋಸ್ಕರ SIT ಅಧಿಕಾರಿಗಳು ಕರ್ಕೊಂಡು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾದಂತ ಮಾಹಿತಿ ಸಿಕ್ಕಿಲ್ಲ. ಬಹುತೇಕ ಹೇಳಿಕೆಯ ಸಂಬಂಧವಾಗಿ ಆತನನ್ನ ಕರೆಸ್ಕೊಂಡಿರುವಂತಹ ಚಾನ್ಸಸ್ ಇದೆ. ಜೊತೆಗೆ 1994 ಇಂದ 2014 ವರೆಗೂ ಕೂಡ ಅಷ್ಟೇ ಈತ ಏನೆಲ್ಲ ಮಾಡ್ತಿದ್ದ, ಏನೆಲ್ಲ ವ್ಯವಹಾರಗಳು ಮಾಡ್ತಿದ್ದ, ಯಾವ ರೀತಿಯ ಶವಗಳನ್ನ ಹೂತಾಕ್ತಿದ್ದ ಅನ್ನುವಂಥದ್ರ ಬಗ್ಗೆ ಆತನಿಂದಲೂ ಕೂಡ ಅಷ್ಟೇ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿಕೊಳ್ಳುವಂತ ಚಾನ್ಸಸ್ ಇರುವಂತದ್ದು. ಯಾಕಂದ್ರೆ ಮೊನ್ನೆ ಕೂಡ ಅಷ್ಟೇ ಆತನ ಎನ್ಕ್ವೈರಿ ಮಾಡಿದ್ರು, ಸುಮಾರು 6-7 ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಿದ್ರು. ಅವತ್ತು ಕೂಡ ಅಷ್ಟೇ ಒಂದಷ್ಟು ವಿಚಾರಗಳನ್ನ ಹೇಳಿದ್ದ. ಇದಾದಂತ ಬಳಿಕ ಆತನ ನಾವು ವಾಪಸ್ ಕಳಿಸಿದ್ರು. ಮತ್ತೆ ಏನಾದ್ರೂ ತನಿಖೆ ಭಾಗವಾಗಿ ನಮ್ಗೆ ಅವಶ್ಯಕತೆ ಇತ್ತು ಅಂತ ನಾವು ಕರಿತೀವಿ ಅಂತ ಹೇಳಿದ್ರು. ಅದರಂತೆ ಇವತ್ತು ಆತ ಗ್ರಾಮ ಪಂಚಾಯತಿಯಲ್ಲಿ ಕೆಲಸಕ್ಕೆ ಅಂತ ಹೋದಂತ ವೇಳೆಯಲ್ಲಿ ಆತನನ್ನ ಕರ್ಕೊಂಡು ಬಂದು ಇಂಟ್ರೋಗೇಷನ್ ಮಾಡ್ತಿದ್ದಾರೆ. ಒಂದು ವೇಳೆ ಏನಾದ್ರೂ ಆ ರಿಲೇಟೆಡ್ ಆಗಿ ಎನ್ಕ್ವೈರಿ ಮಾಡ್ತಿದ್ರೆ ಅಥವಾ
ಈ ಬುರುಡೆ ಅನ್ನುವಂಥ ತಂದ್ರಲ್ಲ, ಇವರು ಒಂದು ವಿಡಿಯೋ ಚಿತ್ರೀಕರಣ ಮಾಡ್ಕೊಂಡು ಮಾಧ್ಯಮದೆಲ್ಲ ಕೊಟ್ರಲ್ಲ, ಆ ಒಂದು ಬುರುಡೆ ತಂದಂತಹ ಸಂದರ್ಭದಲ್ಲೂ ಅಥವಾ ವಿಡಿಯೋ ಚಿತ್ರೀಕರಣ ಮಾಡಿರೋಂಥ ವ್ಯಕ್ತಿ ಯಾರು ಅಂತಲೂ ಇಂಟ್ರಾಗೇಷನ್ ಮಾಡ್ತಿದ್ದಾರೆ. ಅದರ ರಿಲೇಟೆಡ್ ಆಗಿ ಏನಾದರೂ ಕರ್ಕೊಂಡು ಬಂದು ಇಂಟ್ರಾಗೇಷನ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಬಹುತೇಕಿನ ಕೆಲವೇ ಕ್ಷಣದಲ್ಲಿ ಗೊತ್ತಾಗುತ್ತೆ. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು SIT ಇಂದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅರೆಸ್ಟ್, ಮಾಸ್ಕ್ ಮ್ಯಾನ್ ಬಂಧನ ಸ್ವಾಗತ ಅಂತ ಗಿರೀಶ್ ಮಟ್ಟಣ್ಣವರ್ ಹೇಳಿರುವಂಥದ್ದು. SIT ತನಿಖೆಯನ್ನ ಸರಿಯಾಗಿ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಸರಿಯಾಗೇ ಮಾಡ್ತಾ ಇದ್ದಾರೆ ಮಾತ್ರ SIT ಅವರು ತನಿಖೆಯನ್ನು ಸರಿಯಾಗೇ ಮಾಡ್ತಾ ಇರೋದಕ್ಕೆ ಕರೆಕ್ಟ್ ದಾರಿಲಿ ಹೋಗ್ತಾ ಇದೆ. ಆ ಗೊಂದಲ ಕ್ಲಾರಿಟಿ ಸಿಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಗಿರೀಶ್ ಮಟ್ಟಣ್ಣನವರ್ ಮಾತು, SIT ತನ್ನ ಪಾಡಿಗೆ ತನಿಖೆ ಮಾಡಲಿಕ್ಕೆ ಬಿಡಬೇಕು. ಸುಜಾತ ಭಟ್ ಪ್ರಕರಣವನ್ನು SIT ತನಿಖೆ ಮಾಡುತ್ತೆ. ಬೆಳ್ತಂಗಡಿಯಲ್ಲಿ ಗಿರೀಶ್ ಮಟ್ಟಣ್ಣವರ್ ಹೇಳಿಕೆ ಇದು. ಬೆಳ್ತಂಗಡಿಯಲ್ಲಿ ಹೇಳಿಕೆ ಕೊಟ್ಟರು ಅವರು. ಯಾರ ಮೇಲೆ ಆರೋಪ ಮಾಡಿದ ವಿಚಾರ ತಿಳಿತು, ಅದು ಒಳ್ಳೆಯ ವಿಷಯ, ಅದನ್ನು ನಾವು ಸ್ವಾಗತಿಸ್ತೇವೆ ಸರ್. ಷಡ್ಯಂತ್ರ ಏನಾಯಿದ್ರು ಅದನ್ನ SIT ಅವ್ರು ಹೇಳ್ತಾರೆ ಸರ್. ಆಮೇಲೆ ನಮಗೆ SIT ಕರೆದ್ರೆ ನಮಗೂ ಅವನಿಗೆ ಏನು ಸಂಬಂಧ ಸಂಪರ್ಕ ಅನ್ನೋದನ್ನು ಖಂಡಿತ ಎಲ್ಲರೂ ಕೂಡ ನಾವು ಹೇಳ್ತೀವಿ. ಅವರು ನಮಗೆ ಸಂಪರ್ಕ ಮಾಡಿದರೆ ಹೋಗಿ ಉತ್ತರ ಕೊಡ್ತೀವಿ. ಆನಂತರ ಇದು ಒಳ್ಳೆಯ ಬೆಳವಣಿಗೆ, ಏನು ಅರೆಸ್ಟ್ ಆಗಿದೆಯಲ್ಲ ಅದು ಇಟ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಮತ್ತು ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ಅದಕ್ಕೋಸ್ಕರನೇ ತನಿಖೆ ಮಾಡಿದರೆ ಅದಾಗುತ್ತೆ, ಅದೆಲ್ಲವೂ ಕೂಡ ರಿವೀಲ್ ಆಗುತ್ತೆ. ಯಾವುದು ಮುಚ್ಚುಮರೆ ಇಲ್ಲದಂಗೆ ಅದು ಜನರ ಮುಂದೆ ಬರುತ್ತೆ. ಇದುವರೆಗೂ ಕೂಡ ಅವ್ರು ಯಾರ ಮೇಲೆ ಆರೋಪ ಮಾಡಿದ್ದಾರೆ, ಆಸ್ತಿನನ್ನು ಕಳ್ಕೊಂಡಿದ್ದೀನಿ ಇಂಥವ್ರು ಕಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ, ಇದುವರೆಗೆ ಯಾರು ಪ್ರಶ್ನೆ ಮಾಡಿಲ್ಲ, ಅವ್ರನ್ನ ಎನ್ಕ್ವೈರಿ ಕರೆದಿಲ್ಲ. ಯಾಕೆ ನೀವು ಬರೀ ಅರ್ಧ ಸತ್ಯವನ್ನು ಹುಡುಕ್ತಾ ಇದ್ದೀರಿ? ಪೂರ್ತಿ ಸತ್ಯ ಬೇಕಂತ ಹೇಳಿದರೆ ಆ ಪಾರ್ಟಿನೂ ಕೂಡ ಇದನ್ನು ಮಾಡಬೇಕು. ಇಲ್ಲ ನೋಡಿ, ಅದೆಲ್ಲ SIT ಉತ್ತರ ಕೊಡ್ತದೆ. ಫೇಲ್ಯೂರು ಪಾಸು ಅದೆಲ್ಲ SIT ಉತ್ತರ ಕೊಡ್ತದೆ. ಖಂಡಿತ ಇದಕ್ಕೊಂದು ಜಯ ಸಿಗ್ತದೆ. SIT ಬಂಧಿಸಿದ್ದಾರೆ ಅಂಥೇಳಿ SIT ಮೇಲೆ ಯಾರು ಕೂಡ ಸಿಟ್ಟಾಗೋದು ಅಥವಾ ಆಕ್ರೋಶ ವ್ಯಕ್ತಪಡಿಸೋದು ಮಾಡಬೇಡಿ. ಯಾಕಂದರೆ SITಗೆ ಅದರದೇ ಆದಂಥ ವಿಧಾನ ಇದೆ, ಇನ್ವೆಸ್ಟಿಗೇಷನ್ ಪ್ಯಾಟರ್ನ್ ಇದೆ. SITಗೆ ಪೂರ್ತಿಯಾಗಿ ಕೆಲಸ ಮಾಡೋಕ್ಕೆ ಬಿಡಬೇಕು. ಸಾರ್ವಜನಿಕರು ಆಯಿತು, ಸರ್ಕಾರನೂ ಆಯಿತು. ದಯವಿಟ್ಟು SIT ಮೇಲೆ ಯಾವುದೇ ರೀತಿಯಾದಂಥ ಬ್ಲೇಮ್ ಮಾಡೋಕ್ಕೆ ಹೋಗಬೇಡಿ. SIT ಮೇಲೆ ಯಾರು ಬ್ಲೇಮು ಮಾಡ್ತಾ ಇಲ್ಲ, ಆಕ್ರೋಶನೂ ಕೂಡ ವ್ಯಕ್ತಪಡಿಸ್ತಾ ಇಲ್ಲ. ಅದನ್ನು ಇವರು ಹೇಳೋದಕ್ಕೆ ಹೊರಟಿದ್ದಾರೆ. ಯಾರು ಆಕ್ರೋಶ ವ್ಯಕ್ತಪಡಿಸಬೇಡಿ, ಸೆಟ್ ಆಗಬೇಡಿ ಅಂತ. ಇದುವರೆಗೂ ಯಾರು ಆಕ್ರೋಶ ವ್ಯಕ್ತಪಡಿಸಿರುವಂಥ ಒಂದೇ ಒಂದು ಇನ್ಸಿಡೆಂಟ್ ಇಲ್ಲ. ಅದರ ಮೊದಲ ಪರ್ಸನ್ ಅಂದರೆ ಗಿರೀಶ್ ಮಟ್ಟಣ್ಣವರೇ ಇರಬೇಕು. ಇನ್ನು ಸಾಕಷ್ಟು ತನಿಖೆಯನ್ನಂತೂ ಮಾಡಲಾಗ್ತದೆ. ಈ ಸಂದರ್ಭದಲ್ಲಿ ವೀರೇಂದ್ರ ಹೆಗಡೆ ಅವರು ಮಾತನಾಡಿದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಯಾರ್ಯಾರೆಲ್ಲ ಇಲ್ಲಿ ಪ್ರಮುಖವಾಗಿ ಷಡ್ಯಂತ್ರವನ್ನು ರೂಪಿಸಿದ್ರು ಅದೆಲ್ಲವೂ ಕೂಡ ಒಂದೊಂದಾಗಿ ಒಬ್ಬೊಬ್ಬರ ಮುಖವಾಡಗಳು ಕೂಡ ಬಯಲಾಗ್ತಾ ಹೋಗ್ತಾ ಇದೆ ಅಂತ ಹೇಳಿದ್ದಾರೆ. ಬಟ್ ಈಗ ಬುರುಡೆ ತಂದು ಕೊಟ್ಟಿದ್ದು ಯಾರು? ಫಸ್ಟು ಈತ ಚಿನ್ನಯ್ಯ ಇದ್ದಾನಲ್ಲ, ಹೋಗಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಆ ಬುರುಡೆ ತಂದಿದ್ದು ಎಲ್ಲಿಂದ, ಯಾರೆಲ್ಲ ಈತನ ಹಿಂದೆ ನಿಂತಿದ್ರು, ಯಾರೆಲ್ಲ ಷಡ್ಯಂತ್ರವನ್ನ ರೂಪಿಸಿದಂಥವ್ರು, ಯಾರು ಆ ಸ್ಪಾಟನ್ನು ತೋರಿಸು ಅಂತ ಹೇಳಿದಂಥದ್ದು, ಈತನಿಗೆ ಎಷ್ಟು ದುಡ್ಡನ್ನು ಕೊಡಲಾಗಿತ್ತು, ಎಷ್ಟು ದುಡ್ಡಿನ ಆಫರನ್ನು ಮಾಡುವ ಮುಖಾಂತರ ಈತನಿಂದ ಈ ರೀತಿಯಾಗಿ ಆಟ ಆಡಿಸಿದ್ದಾರೆ, ಅದೆಲ್ಲವೂ ಕೂಡ ಮೇ ಬಿ ಇನ್ನು ಒಂದೊಂದು ದಿನದಲ್ಲೂ ಕೂಡ ಒಂದೊಂದು ರೀತಿಯಾಗಿ ಟ್ವಿಸ್ಟ್ ಸಿಗುವಂಥ ಸಾಧ್ಯತೆ ಇದೆ ಅಂತ ಕಾಣಿಸುತ್ತೆ. ಯಾಕೆಂದರೆ ಎಷ್ಟೋ ಜನ ಅಲ್ಲಿ ಏನೋ ಆಗಿದೆ ಅನ್ನುವಂಥದ್ರ ಬಗ್ಗೆ ಆತ ಸ್ಟೇಟ್ಮೆಂಟ್ ಕೊಟ್ಟಂಥ ಸಂದರ್ಭದಲ್ಲಿ ನಂಬಿಟ್ಟಿದ್ರು, ಹೌದಾ ಈ ರೀತಿಯಾಗೆಲ್ಲ ಆಗ್ಬಿಟ್ಟಿದ್ಯಾ ಅಂತ. ಈಗ ನೋಡಿ ಅದಕ್ಕೆ ಯಾವ ರೀತಿಯ ಕ್ಲಾರಿಟಿ ಸಿಗ್ತಾ ಇದೆ ಅಂತ. ಧರ್ಮಸ್ಥಳ ಪೇಜ್ನಲ್ಲಿ ಶಿವರುದ್ರ ತಾಂಡವ, ದೇಗುಲದ ಹಿಂದೆ ದೇವರ ಫೋಟೋ, ದೇವಸ್ಥಾನದ ವೆಬ್ಸೈಟ್ನಲ್ಲಿ ಫೋಟೋವನ್ನ ಹಾಕಿರುವಂಥದ್ದು ಧರ್ಮಸ್ಥಳದಿಂದ. ಧರ್ಮಸ್ಥಳ ಪೇಜ್ನಲ್ಲಿ ಶಿವರುದ್ರ ತಾಂಡವ, ದೇಗುಲದ ಹಿಂದೆ ದೇವರ ಫೋಟೋವನ್ನು ಹಾಕಲಾಗಿದೆ. ದೇವಸ್ಥಾನದ ವೆಬ್ಸೈಟ್ನಲ್ಲಿ ಫೋಟೋ ಹಾಕಿರುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಶಿವರುದ್ರ ತಾಂಡವ ಮೆನ್ಷನ್ ಇಲ್ಲಿ ಮೇನ್ ಆಗಿ ಅದನ್ನು ಯಾವ ಕಾರಣಕ್ಕೆ ನೋಡ್ಬೋದು ಅಂದರೆ, ಒಬ್ಬ ಯೂಟ್ಯೂಬರ್ ಹೇಳ್ತಾ ಇದ್ದ, ಇನ್ನು ಮುಂದೆ ನೋಡಿ ಶಿವರುದ್ರ ತಾಂಡವ ಆಗುತ್ತೆ ಅಂತ ಹೇಳಿದ್ದ ಒಬ್ಬ ಯೂಟ್ಯೂಬರ್, ಸಮೀರೆ ಅಂತ ಕಾಣಿಸುತ್ತೆ. ಇನ್ನು ಶಿವರುದ್ರ ತಾಂಡವ ಆಗಬೇಕು ಅಂತೆಲ್ಲ ಮೆನ್ಷನ್ ಮಾಡಿದ್ದ. ಅದೀಗ ಕಾಣಿಸ್ತಾ ಹೋಗ್ತಾ ಇದೆ. ಒಂದೊಂದಾಗಿ ಶಿವರುದ್ರ ತಾಂಡವ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲೇ ಒಬ್ಬೊಬ್ಬರ ಮುಖವಾಡಗಳು ಕೂಡ ಬಯಲಾಗ್ತಾ ಹೋಗ್ತಾ ಇದೆ. ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂಥದ್ದಕ್ಕೂ ಕೂಡ SIT ಕ್ಲಾರಿಟಿಯನ್ನು ಕೊಡ್ತಾ ಇದೆ. ಆ ಶಿವರುದ್ರ ತಾಂಡವ ಯಾರು ಮೆನ್ಷನ್ ಮಾಡಿದ್ದ ಆತನಿಗೂ ಕೂಡ ಇದೊಂಥರ ಮೆಸೇಜ್ ಹೋಗ್ತಾ ಇದೆಯಾ ಗೊತ್ತಿಲ್ಲ. ಉಡುಪಿ ಜಿಲ್ಲಾ ಕೋರ್ಟ್ನಲ್ಲಿ ವಿಚಾರಣೆ ಆಗಲಿರುವಂಥದ್ದು. 2 ಗಂಟೆಗಳ ಕಾಲ ಪೊಲೀಸ್ ವಶಕ್ಕೆ ನೀಡಿದ್ದ ಕೋರ್ಟ್, 2 ದಿನಗಳ ಕಾಲ ಪೊಲೀಸ್ ವಶಕ್ಕೆ ನೀಡಿದ್ದಂಥ ಕೋರ್ಟ್, ಉಡುಪಿ ನಗರ ಠಾಣೆಯಲ್ಲಿ ವಿಚಾರಣೆ ನಡೆಸಿದಂಥ ಪೊಲೀಸರು ಎರಡು ಗಂಟೆಗಳ ಕಾಲ ಪೊಲೀಸ್ ವಶಕ್ಕೆ ನೀಡಿದಂತೆ ಕೋರ್ಟ್ ಉಡುಪಿ ನಗರ ಠಾಣೆಯಲ್ಲಿ ವಿಚಾರಣೆ ನಡೆಸಿರುವಂತದ್ದು ಪೊಲೀಸರು. ಬಳಿಕ ಅಜ್ಜರಕಾಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆ ವೇಳೆ ತಿಮರೋಡಿಗೆ ಬಿಪಿ ಸಮಸ್ಯೆ ಎದುರಾಗಿದೆ.
ಬಂಧನದ ಬಳಿಕ ಕಾಣಿಸ್ಕೊಂಡಿರುವಂತ BP ಬಂಧನದ ಬಳಿಕ BP ಕಾಣಿಸ್ಕೊಂಡಿದೆ. 3:40ಕ್ಕೆ ಕೋರ್ಟ್ಗೆ ಹಾಜರುಪಡಿಸಲಿಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸ್ವಲ್ಪ BP ಕಾಣಿಸ್ಕೊಂಡಿದೆ ಬಂಧನದ ಬಳಿಕ. ಸೊ ಹೀಗಾಗಿ ಆಸ್ಪತ್ರೆಗೆ ತಪಾಸಣೆಗೆ ಕಳಿಸಲಾಗಿತ್ತು. 3:40ಕ್ಕೆ ಕೋರ್ಟ್ಗೆ ಹಾಜರುಪಡಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಅವರಿಗೆ ಜೈಲ ಅಥವಾ ಬೇಲ ನಿರ್ಧಾರ ಆಗತ್ತೆ. ಯಾಕೆಂದ್ರೆ ಮೊನ್ನೆ ಅವ್ರನ್ನ ಬಂಧನ ಮಾಡಿದ ಬಳಿಕ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ನ್ಯಾಯಾಂಗ ಬಂಧನ ಆಗಿ ನಂತರ ಕಸ್ಟಡಿಗೆ ಕೊಡಲಾಗಿತ್ತು. ಅದಾದಮೇಲೆ BP ಕಾಣಿಸ್ಕೊಂಡಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಆಸ್ಪತ್ರೆಗೆ ಕಳಿಸಲಾಗಿತ್ತು ಆರೋಗ್ಯ ತಪಾಸಣೆಗೆ. ಸೊ ಹೀಗಾಗಿ 3:40ಕ್ಕೆ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಉಡುಪಿಯ ಪ್ರತಿನಿಧಿ ಗಣೇಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಆರೋಗ್ಯ ತಪಾಸಣೆ ಎಲ್ಲ ಆಯ್ತಾ? 3:40ಕ್ಕೆ ಹಾಜರುಪಡಿಸ್ತಾರೆ. ಹೇಗಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ? ಎಸ್ ಪ್ರತಿ ಮಧ್ಯಾಹ್ನ 11 ಗಂಟೆಯಿಂದ ಬೇಲ್ ಅರ್ಜಿ ವಿಚಾರಣೆ ನಡೆತಿರುವಂತದ್ದು. ಸರಿಸುಮಾರು 3 ಹಂತದಲ್ಲಿ ಅಂದ್ರೆ 3 ಸಮಯ ಅವಕಾಶವನ್ನ ಕೊಟ್ಟಿರುವಂತದ್ದು. ಈಗ ಏನು ಪೊಲೀಸ್ ಕಸ್ಟಡಿಗೆ ಅವರು ಕೇಳಿರುವಂತದ್ದು. ಆ ಕಾರಣಕ್ಕೆ 2 ಗಂಟೆ ಅವಧಿಗೆ ಪೊಲೀಸ್ ಕಸ್ಟಡಿಗೆ ಏನು ಬ್ರಹ್ಮಾವರ ಪೊಲೀಸ್ ಕಸ್ಟಡಿಗೆ ಜಡ್ಜ್ ಕೊಟ್ಟಿರುವಂತದ್ದು. ಜಡ್ಜ್ ನಾಗೇಶ್ ಅವರು ಈ ಆದೇಶವನ್ನು ಮಾಡಿರುವಂತದ್ದು. ಅಂದ್ರೆ 11 ಗಂಟೆಗಿಂತ ವಿಚಾರಣೆ ನಡೆತಿರುವಂತದ್ದು. 11 ಗಂಟೆಗೆ ತಿಮರೋಡಿ ಅವರ ಪರ ವಕೀಲರು ಬೇಲ್ ಕೊಡಬೇಕು ಅನ್ನೋಂತ ರಿಕ್ವೆಸ್ಟ್ ಅನ್ನ ಮಾಡಿದ್ರೆ ಅದಕ್ಕೆ ಸರ್ಕಾರಿ ಅಭಿಯೋಜಕರಾದಂತಹ ಮೋಹಿನಿ ಅವರು ಅದಕ್ಕೆ ಅಬ್ಜೆಕ್ಷನ್ ಮಾಡ್ತಾರೆ. ಅವರಿಗೆ ಸಹಕಾರ ನೀಡುವ ನಿಟ್ಟಿನಲ್ಲಿ ಹೈಕೋರ್ಟ್ ವಕೀಲರಾದ ಶಂಭು ಶರ್ಮಾ ಅವರು ಅವರಿಗೆ ಸಹಕಾರವನ್ನು ನೀಡ್ತಾರೆ. 11 ಗಂಟೆಗೆ ಸುಮಾರಾದ ಕಾರ್ಯಕಲಾಪ ಪ್ರಕ್ರಿಯೆ 12 ಗಂಟೆಗೆ ಪೋಸ್ಟ್ಪೋನ್ ಆಗ್ತದೆ. ಆ ನಂತರ 1 ಗಂಟೆಗೆ ಆಗ್ತಾರೆ. ಈಗ 3:40ಕ್ಕೆ ಮತ್ತೆ ಅವಧಿಯನ್ನ ನೀಡಿರುವಂತದ್ದು. ಈ ನಡುವೆ ಜಡ್ಜು ಬ್ರಹ್ಮಾವರ ಪೊಲೀಸರು ಕಸ್ಟಡಿಗೆ ಕೇಳಿದ ಕಾರಣಕ್ಕೆ 2 ಗಂಟೆ ಅಂದ್ರೆ ಸೀಮಿತ 2 ಗಂಟೆ ಮಾತ್ರ ಪೊಲೀಸ್ ಕಸ್ಟಡಿಗೆ ಅವಕಾಶವನ್ನು ಕೇಳ್ತಾರೆ. ಆ ನಿಟ್ಟಿನಲ್ಲಿ ಬ್ರಹ್ಮಾವರ ಪೊಲೀಸರು ಟೌನ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಸೂಕ್ತ ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಈ ಸಂದರ್ಭದಲ್ಲಿ ತಿಮರೋಡಿ ಅವರಿಗೆ BP-ಯಲ್ಲಿ ಏರುಪೇರು ಆಗ್ತದೆ. ಅಂದ್ರೆ ಈ ಹಿಂದೆ ಅವರಿಗೆ ಯಾವುದೇ BP ಶುಗರ್ ಇಲ್ಲದ ಅಂತ ರೀತಿಯಲ್ಲಿ ಅವರು ಒಂದು ಯೂಟ್ಯೂಬ್ ಚಾನಲ್ಗೆ ಹೇಳಿರುವ ನಿಟ್ಟಿನಲ್ಲಿ ಅವ್ರಿಗೆ ಯಾವುದೇ ಕಾಯಿಲೆಗಳು ಇರುವುದಿಲ್ಲ. ಆದ್ರೆ ಈ ಪೊಲೀಸರ ತನಿಖೆ ವೇಳೆಯಲ್ಲಿ ಅವರಿಗೆ ಹೈ BP ಆಗ್ತದೆ. ಆ ಕಾರಣಕ್ಕೆ ಅವರು ಗವರ್ಮೆಂಟ್ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಟ್ರೀಟ್ಮೆಂಟ್ ಮಾಡ್ತಾರೆ. 1 ಗಂಟೆ ಸಮಯವನ್ನ ಮತ್ತೆ ಎಕ್ಸ್ಟ್ರಾ ಕೇಳಿರುವಂತದ್ದು. ಅಂದ್ರೆ 3:40 ಸುಮಾರಿಗೆ ಮತ್ತೆ ವಿಚಾರಣೆ ಆಗ್ಬೇಕಿತ್ತು. 1 ಗಂಟೆ ಎಕ್ಸ್ಟ್ರಾ ಕೇಳಿದ ಕಾರಣಕ್ಕೆ ಈಗ ಅಂದ್ರೆ 4:40ಗೆ ಸುಮಾರಿಗೆ ಮತ್ತೆ ಪುನಃ ವಿಚಾರಣೆ ಆಗಲಿಕ್ಕಿರುವಂತದ್ದು. ಆ ವಿಚಾರಣೆಯ ನಡುವೆ ಹೈಕೋರ್ಟ್ ವಕೀಲರು ಹೇಳ್ತಿರುವಂತದ್ದು ನಮಗೆ ವಿಚಾರಣೆ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಒಂದು ಪ್ರಬಲವಾದ ವಾದವನ್ನ ಕೋರ್ಟ್ ಅಲ್ಲಿ ಮಾಡ್ತಿದ್ದ ಸಂದರ್ಭದಲ್ಲಿ ತಿಮರೋಡಿಯ ಪರ ವಕೀಲರು ಅವಕಾಶ ಇಲ್ಲ, ಅದಕ್ಕೆ ಸರ್ಕಾರಿ ಅಭಿಯೋಜಕರು ಅವಕಾಶವನ್ನ ವಾದನೆ ಮಾಡಬೇಕು, ಬೇರೆಯವರಿಗೆ ಅವಕಾಶ ಇಲ್ಲ ಅಂದಲ್ಲಿ ವಾದ ಮಾಡ್ತಿರುವಂತದ್ದು. ಆ ವಾದನೂ ಕೂಡ ಈಗ 3:40ಕ್ಕೆ ನಡೀಲಿಕ್ಕಿರೋದು. ಅಂದ್ರೆ ಬೇರೆ ವಕೀಲರಿಗೆ ಅವಕಾಶ ಇಲ್ಲ ಅನ್ನುವಂತ ವಾದವನ್ನ ತಿಮರೋಡಿಯ ಪರ ವಕೀಲರು ಪ್ರಬಲವಾಗಿ ವಾದಿಸುತ್ತಿರುವಂತದ್ದು. ಪೃಥ್ವಿ, ಅಂದ್ರೆ ಈ ಅನಾಮಿಕ ಇದ್ನಲ್ಲ ಚಿನ್ನಯ್ಯ, ಆತ ಅರೆಸ್ಟ್ ಆಗಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆಲ್ಲ ಕೊಡ್ಲಾಯ್ತಲ್ಲ, ಆ ವಿಚಾರ ಏನಾದರೂ ಗೊತ್ತಾಯ್ತಾ? ಗೊತ್ತಾದ ನಂತರ ಒಂದು ಸ್ವಲ್ಪ ಏನಾದರೂ ಆರೋಗ್ಯದ ಸಮಸ್ಯೆ ಏನಾದರೂ ಕಾಣಿಸ್ಕೊಂಡಿದ್ದ ಅಥವಾ ಅದೇ ಬೇರೆ ಇದೇ ಬೇರೆನಾ? ಎಸ್, ಒಂದು ಮೂಲಗಳ ಪ್ರಕಾರ ಪೊಲೀಸರು ತಿಮರೋಡಿ ಅವರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಿರ್ಬೋದು. ಅಲ್ಲಿಂದ ಟೌನ್ ಸ್ಟೇಷನ್ ಹಾಗೆ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಸುಮಾರಿಗೆ ಸಂಪೂರ್ಣ ವಶದಲ್ಲಿ ಇಟ್ಕೊಂಡದ್ದು. ಅಂದ್ರೆ ಯಾರೊಂದಿಗೆ ಮಾತಾಡ್ಲಿಕ್ಕೆ ಅವಕಾಶವನ್ನು ಕೊಡ್ಲಿಲ್ಲ ಅವರು. ಈ ಹೊರಗಿನ ವಿಚಾರ ಅವರಿಗೆ ಗೊತ್ತಾಯ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಟೌನ್ ಸ್ಟೇಷನ್ ಅಲ್ಲಿ ಸತತ 1.5 ಗಂಟೆ ರೈಟ್ ಲೆಫ್ಟ್ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ಅವರಿಗೆ BP ವೇರಿಯೇಷನ್ ಆಯ್ತಾ ಅನ್ನೋ ಬಗ್ಗೆ ಮಾಹಿತಿ ಸಿಕ್ತಿರುವಂತದ್ದು. ಆ ಕಾರಣಕ್ಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಆಗಿರುವಂತದ್ದು. ಅಂದ್ರೆ ಜಡ್ಜ್ ಮುಂದೆ 1 ಗಂಟೆಯ ಅವಕಾಶವನ್ನು ಎಕ್ಸ್ಟ್ರಾ ಕೇಳಿರುವಂತದ್ದು. ಆ ಕಾರಣಕ್ಕೆ ಅದ್ರ ಜೊತೆಗೆ ಬೆಳ್ತಂಗಡಿಯ ಮತ್ತೊಂದು ಪ್ರಕರಣಕ್ಕೆ ಬಾಡಿ ವಾರಂಟ್ ಕೇಳುವ ಸಾಧ್ಯತೆ ಇರುವಂತದ್ದು. ಆ ನಿಟ್ಟಿನಲ್ಲಿ ಅಲ್ಲಿಯ ಪೊಲೀಸರು ಸಹ ಇಲ್ಲಿ ಅಪೀಲನ್ನ ಮಾಡಿರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಗಣೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.